ಯಜಾಪ್ತನ ಕಿರಣ ವೃಕ್ಷಛಾಯವರ್ತಿಸುವಂತೆ ಕಮಲದಳಾಯತಾಕ್ಷನು ಸರ್ವರೊಳು ವ್ಯಾಪಿಸಿದ ಕಾರಣದಿ ಹೇಯ ಸದ್ಗುಣ ಕರ್ಮ ತೋರ್ಪವು ನ್ಯಾಯ ಕೋವಿದರಿಗೆ ನಿರಂತರ ಶ್ರೀಯರಸ ಸರ್ವೋತ್ತಮೋತ್ತಮನೆಂದು ಪೇಳುವರು. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ತೋಯಜಾಪ್ತನ ಕಿರಣ ವೃಕ್ಷ ಛಾಯವರ್ತಿಸುವಂತೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಭಗವದ್ಭಕ್ತರು ಶ್ರೀಹರಿಯೇ ಸರ್ವೋತ್ತಮನೆಂದು ಬಿಂಬಕ್ರಿಯಾ ದ್ವಾರ ಜೀವರ ಸರ್ವ ಕಾರ್ಯಗಳೂ ಜರುಗುತ್ತವೆ ಎಂದು ತಿಳಿಸುತ್ತಾರೆ. ವೃಕ್ಷಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ವೃಕ್ಷಗಳ ನೆರಳು ಉಂಟಾಗುವುದು. ವೃಕ್ಷಗಳ ಛಾಯ ಸೂರ್ಯನ ಅಧೀನವು. ಸೂರ್ಯನ ಸಂಚಾರಕ್ಕನುಗುಣವಾಗಿ ವೃಕ್ಷದ ನೆರಳು ಸಹ ಅದನ್ನನುಸರಿಸಿ ಸ್ಥಾನ ಬದಲಾಯಿಸುವುದರಿಂದ ಈ ದೃಷ್ಟಾಂತದಲ್ಲಿ ಸಮಸ್ತ ಜೀವರೂ ವೃಕ್ಷ ಸದೃಶರು. ಜೀವರ ಸ್ವರೂಪ ಭೂತ ಕರ್ತೃತ್ವ ಶಕ್ತಿ ಛಾಯಾ ಸದೃಶವು. ಸರ್ವ ಪ್ರೇರಕನಾದ ಬಿಂಬನು ಸೂರ್ಯನ ಸದೃಶ. ಸಮಸ್ತ ಜೀವರ ಸಕಲ ಸ್ವರೂಪಗತ ಲಕ್ಷಣವೂ ಬಿಂಬಾಧೀನ. ಇದರಿಂದ ಜೀವಕ್ರಿಯಾದಿಗಳು ಈಶ್ವರಾಧೀನ. ಪುಂಡರೀಕದಳಾಯತಾಕ್ಷನಾದ ಪುರುಷೋತ್ತಮನು ಸರ್ವಜೀವರಲ್ಲಿ ಬಿಂಬನಾಗಿ ವ್ಯಾಪರಿಸಿರುವನು. ಈ ಕಾರಣದಿಂದ ಜೀವರ ದೇಹೇಂದ್ರಿಯಗಳ ದ್ವಾರ ನಡೆಯುತ್ತಿರುವ ಸಕಲ ಸುಕರ್ಮ ಮಿಶ್ರಕರ್ಮ ದುಷ್ಕರ್ಮಗಳು ಬಿಂಬಕ್ರಿಯಾ ದ್ವಾರ ಪ್ರೇರಿತವಾಗಿ ಗೋಚರವಾಗುತ್ತಿರುವವು. ಕರ್ಮದ ಮರ್ಮವನ್ನು ಅರಿತ ಸುಜ್ಞಾನಿಗಳು ನ್ಯಾಯವಿದರು. ಅಂತಹ ಸುಜ್ಞಾನಿಗಳು ಅನಾದ್ಯನಂತ ಕಾಲದಿಂದಲೂ ಶ್ರೀಹರಿಯೇ ಸರ್ವತಂತ್ರ ಸ್ವತಂತ್ರನು. ಸಮಸ್ತ ಜೀವರು ಭಗವದಧೀನರು. ಶ್ರೀಹರಿಯೇ ಅಸ್ವತಂತ್ರ ಚೇತನರಾದ ರಮಾ ಬ್ರಹ್ಮಾದಿ ತೃಣಾಂತ ಸಮಸ್ತ ಜೀವರಾಶಿಗಳಿಂದಲೂ ಉತ್ತಮೋತ್ತಮನು. ಸರ್ವಶ್ರೇಷ್ಠನಾದ ಆ ಸಕಲಕ್ಕೂ ನಿಯಾಮಕನು, ಸರ್ವಕರ್ಮ ಪ್ರೇರಕನು ಎಂದು ತಿಳಿದು ಶ್ರೀಹರಿಯ ಪಾರಮ್ಯವನ್ನು ಜಗತ್ತಿಗೆ ಪ್ರತಿಪಾದಿಸುವರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.